ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗೋದು ಖುಷಿಯಾಗಿದ್ದಾಗಲ್ಲ, ಕಷ್ಟದಲ್ಲಿದ್ದಾಗ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದಾಗ ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ಗಂಡ ಒಂದು ಸಣ್ಣದು ಹೆಲ್ಪ್ ಮಾಡಲ್ಲ ಅಡುಗೆ ಮಾಡೋಕ್ಕೆ. ಅಪರೂಪಕ್ಕೆ ಯಾವತ್ತೋ ಒಂದಿನ ಬಂದು ಏನೋ ಒಂದು ಕಬಾಬ್ ಮಾಡ್ಕೊಡೋರು. ಅವ್ರಿಗೆ ಅಡುಗೆ ಮಾಡೋದ್ ಕಂಡ್ರಾಗಲ್ಲ, ಆದರೆ ಬಾಕಿ ಮನೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಪಾತ್ರೆ ತೊಳೆಯೋದು, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು, ಅದು ಇದು ಎಲ್ಲ ಮಾಡ್ತಾರೆ. ಆದರೆ ಅಡುಗೆ ಮಾತ್ರ ಯಾವತ್ತೂ ಮಾಡ್ಕೊಡಲ್ಲ. ಆದರೆ ವಿಚಿತ್ರ ಏನಂದ್ರೆ ನನಗೆ ಅವ್ರು ಅಡುಗೆ ಮಾಡ್ಕೊಡೋದೇ ಜಾಸ್ತಿ ಇಷ್ಟ. ಅದರಲ್ಲೇ ನಂಗೆ ಜಾಸ್ತಿ ಖುಷಿ ಆಗೋದು. ನಾನು ಮತ್ತೆ ಮೆಂಟಲಿ ವೀಕ್ ಆಗದೆ ಇರಲಿ ಅಂತ ನನಗೆ ಖುಷಿ ಪಡೋದೆಲ್ಲ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಅರ್ಥದಲ್ಲಿ ಎಷ್ಟಾಗುತ್ತೆ ಅಷ್ಟು ನ್ಯೂಟ್ರಿಷಿಯಸ್ ಫುಡ್ನ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ನ ನನಗೆ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರು ಕುಕ್ ಮಾಡಿಲ್ಲ ಅಂದ್ರೂ ಹೊರಗಡೆಯಿಂದ ಕಾಂಬಿನೇಷನ್ಸ್ ಮಾಡ್ಕೊಂಡು ತೊಗೊಂಡ್ಬರ್ತಾ ಇದಾರಲ್ಲ, ಅದು ಜಾಸ್ತಿ ಮ್ಯಾಟರ್ ಆಗುತ್ತೆ. ನಮ್ಮ ರಿಲೇಶನ್ಶಿಪ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಗೊತ್ತಾಗದೆ ಈ ಕಷ್ಟದ ಟೈಮಲ್ಲಿ ಒಬ್ರು ವೀಕ್ ಆದಾಗ ಇನ್ನೊಬ್ರು ಅವ್ರನ್ನ ಸ್ಟ್ರಾಂಗ್ ಮಾಡಕ್ಕೆ ಅಂತ ಜೊತೆಗೆ ಕೈ ಹಿಡಿದು ನಿಂತ್ಕೊಳ್ಳೋದೇ ಅಲ್ವಾ ರಿಯಲ್ ರಿಲೇಶನ್ಶಿಪ್. ನನ್ನ ಹಸ್ಬೆಂಡ್ ತೋರ್ಸೋ ಲವ್ ಮುಂದೆ ನಾನು ಎಷ್ಟು ಗ್ರೇಟ್ಫುಲ್ ಆಗಿದ್ರು ಕಮ್ಮಿನೇ. Thank you.